ಇರಲಿ, ಗುಂಡು ನಿಮ್ಮದು, ಗನ್ ನಿಮ್ಮದು, ಗನ್ ಮ್ಯಾನ್ ನಿಮ್ಮದು, ಕಾರ್ಯಕರ್ತ ಸತ್ತೋದವ್ರು ಈ ಯಾರು ಹೊಡೆದ್ರು ನಿಮ್ಮವರು, ಜನ ಕರ್ಕೊಂಡು ಬಂದವರು ನಿಮ್ಮವರು. ನಿಮ್ಮದೇ ಕಾರ್ಯಕರ್ತ ನೀವೇ ಗುಂಡಾಕಿ ಸಾಯಿಸಿ FIR ಶ್ರೀರಾಮುಲು ನಮ್ಮ ರೆಡ್ಡಿ ಅವರ ನಿಮಗೆ ಗೊತ್ತಿದೆ, ನೀವೇ ಕರ್ಕೊಂಡು ಬಂದ್ರಿ, ನೀವೇ ಎಲ್ಲ ಮಾಡಿ FIR ನಮ್ಮದು. ಅದೇನು ಹೇಳ್ತಾರಲ್ಲ, ಹಾಡು ಹೇಳ್ತಾರಲ್ಲ, ಎಣ್ಣೆ ನಿಂದು ಊಟ ನಂದು ಅಂತ. ಹಂಗೆ ಇದು ಏನಂತ ತಿಳ್ಕೊಂಡಿದ್ದೀರಿ ನೀವು? ಏನ್ ನಡೀತಾ ಇದೆ? ಅದೇ ಗನ್ನು ಅವ್ರದೇ, ಗುಂಡು ಅವ್ರದೇ, ಹೊಡೆದಿದ್ದು ಅವರೇ, ಸಾಯಿಸಿದ್ದು ಅವರೇ, FIR ಮಾತ್ರ ನಮ್ಮ ಮೇಲೆ. ಈಗ ನಾಟಕವೇ ಅಂತ ನಮ್ಮ ಮೇಲೆ ಹೇಳೋದು. ನಾವು ಹೇಳಿದ್ವಿ ಇಮ್ಮಿಡಿಯೇಟ್ಲಿ ಯಾರು ಇದು ಮಾಡಿದ್ರು ಅವ್ರನ್ನ ಬಂಧಿಸ್ರಿ, MLA ಬಂಧಿಸ್ರಿ ಅಂತ ಹೇಳಿದ್ವಿ. ಯಾರನ್ನ ಬಂಧಿಸಿದ್ರಿ ನೀವು? ಪೇಪರಲ್ಲಿ ಬರುತ್ತೆ, ಗನ್ನುಗಳನ್ನ ಬಂಧಿಸವ್ರಂತೆ. ಅರೆ ಗನ್ ಮ್ಯಾನ್ ಅಲ್ವೇನ್ರಿ ಹೊಡೆದಿದ್ದು? ಅವನ್ನ ಮೊದಲು ಬಂಧಿಸ್ರಿ ಅಂತ. ಇಲ್ಲ, ಗನ್ನುಗಳನ್ನು ಯಾವ ಗನ್ನಿಂದ ಗುಂಡೋಗಿದೆಯೋ ಚೆಕ್ ಮಾಡ್ತಾರೆ ಅವರು. ಪೊಲೀಸ್ ಡಿಪಾರ್ಟ್ಮೆಂಟ್ ಇದು. ನೀವು ಈ ರೀತಿ ಮಾಡಿದ್ರೆ ಈ ರಾಜ್ಯ ದೇಶ ಉಳಿಯೋದಿಲ್ಲ. ಇದು ವ್ಯವಸ್ಥೆನೇ ಅಲ್ಲ ಇದು. ಇವತ್ತು ನಿಮ್ಮ ಶಾಸಕ ನಿಮ್ಮವನು ಅನ್ನೋ ಕಾರಣಕ್ಕೆ ಅವರನ್ನು ರಕ್ಷಣೆ ಮಾಡಲಿಕ್ಕೆ ನೀವೇನೇನು ಮಾಡಿದ್ದೀರಿ? ಸತ್ಯ ಶೋಧನಾ ಸಮಿತಿ ಆಗಲೇ ಬಂದೋಗ್ಬಿಟ್ಟಿದೆ ಕಾಂಗ್ರೆಸ್ದು. ಸತ್ಯ ಮುಚ್ಚುವ ಸಮಿತಿ ಅದು. ಸತ್ಯ ಮುಚ್ಚಿಡುವ ಸಮಿತಿ ಬಂದಿದ್ದು, ಸತ್ಯ ಶೋಧನೆ ಅಲ್ಲ. ಶೋಧನೆ ಮಾಡಿ, ಅರೆ ನಿಮ್ಮ ಶೋಧನೆ ನಿಮ್ಮ ವೇದನೆ ಏನು ಅಂತ ನಮಗೆ ಗೊತ್ತು. ಈಗ ಇದು ಸತ್ಯ ಮುಚ್ಚಿಡುವ ಇದು. ಇದುವರೆಗೂ ಯಾರನ್ನೂ ಅರೆಸ್ಟ್ ಮಾಡಲಿಲ್ಲ. ಈಗೇನು ನಾನು ಕೇಳ್ಪಟ್ಟೆ, ಗನ್ಮ್ಯಾನ್ಗಳನ್ನ ಯಾರನ್ನೂ ಈಗ ಮಾಡಿದ್ರು. ನೋಡ್ರಿ, ನಾನು ಒಂದು ಮಾತು ಹೇಳ್ತೇನೆ. ಸರ್ಕಾರ ಗನ್ಮ್ಯಾನ್ ಕೊಟ್ಟಿದ್ರೆ ನಿಮಗೆ ಅಕೌಂಟಬಿಲಿಟಿ ಇದೆ. ಒಂದು ಏನೋ ಸಂದರ್ಭ ಬಂದು ಗನ್ನಲ್ಲಿ ನೀವು ಶೂಟ್ ಮಾಡಿದ್ರು ಕೂಡ ಸರ್ಕಾರಕ್ಕೆ ಗೊತ್ತಿರುತ್ತೆ. ಪ್ರೈವೇಟ್ನವ್ರು ಯಾರಾದರೂ ಮಾಡಿದ್ರೆ ಏನ್ ಗೊತ್ತಿರುತ್ತೆ ನಿಮಗೆ ಸರ್ಕಾರಕ್ಕೆ? ಈಗ 10 ಜನ ಗನ್ಮ್ಯಾನ್ಗಳನ್ನ ಇಟ್ಕೊಂಡಿರ್ತಾರೆ. ಯಾರೋ ಗನ್ನಲ್ಲಿ ಗುಂಡು ಹಾರಿಸದ ಹೊರಟೋಗ್ಬಿಟ್ಟ ಅವನು, ನೀವೇ ಕಳಿಸಿಬಿಡ್ತೀರಿ. ಇಲ್ಲ ನಮಗೆ ಗೊತ್ತೇ ಇಲ್ಲ ಅಂತಂದ್ರೆ ಯಾರನ್ನ ಹಿಡ್ಕೋಬೇಕು ಅವರು? ಅಂದಮೇಲೆ ನಿಮಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಒಂದು ಬ್ಯಾನರ್ ತೆಗಿಸ್ಬೇಕಂದ್ರೆ ಯಾರ್ಯಾರು ಬರ್ತಾರೋ ಬರ್ರಿ, ಬ್ಯಾನರ್ ನಾನು ಕಟ್ಟಿಸ್ತೀನಿ ಅಂತೇಳಿ ಒಬ್ಬ ವ್ಯಕ್ತಿ ಬಂದು ಚೇರ್ ಹಾಕೊಂಡು ಕುತ್ಕೊಂಡು ಕಟ್ಟಿಸ್ತಾನಂದ್ರೆ, ಶಾಸಕ ಒಬ್ಬ 1000 ಜನರನ್ನ ಹಿಂದೆ ಇಟ್ಕೊಂಡು ಬರ್ತಾನಂದ್ರೆ, 1000 ಅಲ್ಲ, FIR ಕಡಿಮೆ ಆಗಿದ್ದಾರೆ. ಮಾನ್ಯ ಶಾಸಕರು ಹೇಳಿದ್ದಾರೆ 5,000 ರಿಂದ 6,000 ಜನ ಬಂದಿದ್ರು ನಮ್ಮವರು, ಪೊಲೀಸ್ನವ್ರು ಆಚೆ ಈಚೆ ಮಾಡಿಬಿಟ್ರು ಅವ್ರನ್ನ ಅಂತ. ಅವ್ರು ಸತ್ಯ ಹೇಳಿದ್ರೆ ಪೊಲೀಸ್ನವ್ರು ಯಾಕೆ 1,000 ಬರ್ಕೊಂಡವ್ರೆ? MLA ಸತ್ಯ ಹೇಳಿದಾರಲ್ಲ 5,000 ಬಂದಿದ್ವಿ ಅಂತ. ಅಂದ್ರೆ 5,000 ಜನ ಎಲ್ಲಿಂದ ಕೂಡಿಟ್ಟಿದ್ರು ಇವರು ಇಷ್ಟು ದಿನ? ಒಂದು ಬ್ಯಾನರ್ನ ವಿಷಯಕ್ಕೆ 5,000 ನಾನು ರೆಡಿ ಮಾಡ್ಕೊಂಡು ಬಂದಿದ್ದೆ ಅಂತ ನೀವು ಹೇಳಿಕೆ ಕೊಟ್ರೆ, ಇದು ಟಾರ್ಗೆಟ್ ಮಾಡ್ಲಿಕ್ಕೆ ಮಾಡಿದ್ರೆ ಏನ್ ಮಾಡಿದ್ರಿ? ಇಂಥ ಈ ಪ್ರಶ್ನೆಗಳು ಬರ್ತದೆ. ನಾನು ಒಂದು ಮಾತು ಹೇಳ್ತೇನೆ, ನಾನು ವಿಡಿಯೋ ನೋಡಿದ್ದೇನೆ ಅವ್ರದ್ದು. ನಾನು ಹುಟ್ಟುವಾಗಲೇ ಶ್ರೀಮಂತ, ನೀವು ಇತ್ತೀಚೆಗೆ ಶ್ರೀಮಂತರು ಅಂತ. ನಾನು ಒಂದು ಹೇಳ್ತೇನೆ, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ. ಹೃದಯ ಶ್ರೀಮಂತಿಕೆ ರಾಜಕಾರಣ ಮಾಡಬೇಕೇ ಹೊರತು, ಹೃದಯ ಶ್ರೀಮಂತಿಕೆ ರಾಜಕಾರಣ ಮಾಡಬೇಕೇ ಹೊರತು ನಿಮ್ಮ ಆಡಂಬರದ ಶ್ರೀಮಂತಿಕೆ ಅಲ್ಲ. ಯಾರು ಯಾರಿಗೂ ಗುಲಾಮರಲ್ಲ. ನಾವು ಯೋಚನೆ ಮಾಡಬೇಕು. ನಾನು ಸಮಾಜದ ಸೇವೆ ಮಾಡಲಿಕ್ಕೆ ಬಂದಿರತಕ್ಕಂಥವನು. ನನ್ನ ಮತದಾರರು ನನ್ನ ದೇವರುಗಳು. ಅವರ ಸಮಸ್ಯೆಯೇ ನನಗೆ ಸರ್ವಸ್ವ. ಈ ಭಾವನೆಯಲ್ಲಿ ರಾಜಕಾರಣ ಮಾಡಲಿಕ್ಕೆ ಬರಬೇಕೆ ಹೊರತು ಗುಂಡು ಹೊಡೆದು ಗುಂಡು ಹಾಕಕ್ಕೆ ಬರಬಾರದು ರಾಜಕಾರಣಕ್ಕೆ. ಇವತ್ತಿಲ್ಲಿ ನಡೆದಿರ್ತಕ್ಕಂಥದ್ದು ಅದೇ ಹೊರತು ಬೇರೇನೂ ಅಲ್ಲ. ಇದು ಎಲ್ಲವೂ ಕೂಡ ಸರ್ಕಾರದ ಲೋಪದಿಂದ ನಡೆದಿರ್ತಕ್ಕಂಥದ್ದು. ಸರ್ಕಾರ ಇದರ ಹೊಣೆ ಹೊರಬೇಕು. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಆಗ್ರಹ ಪಡಿಸ್ತೇನೆ, ಮೊದಲು CBI ಕೊಡಿ. ಇದು ನಿಮ್ಮ SITಗಳು ಬೇಡ, ನಿಮ್ಮ COD CIDಗಳು ಬೇಡ.
ನಮಗೆ ಬೇಕಾಗಿರ್ತಕ್ಕಂಥದ್ದು ಸಿಬಿಐ ಕೊಡಿ, ಇಲ್ಲ ಅಂತಂದ್ರೆ ಸಿಟ್ಟಿಂಗ್ ಜಡ್ಜಿಂದಲೇ ಮಾಡಿಸ್ಬೇಕು. ನಾನು ಹೇಳ್ತೇನೆ, ನಮ್ಮ ಒಬ್ಬ ಕಾರ್ಯಕರ್ತನಿಗೂ ಕೂಡ ನೋವಾಗಲಿಕ್ಕೆ ಭಾರತೀಯ ಜನತಾ ಪಕ್ಷ ನಾಯಕತ್ವ ಯಾವತ್ತೂ ಬಿಡೋದಿಲ್ಲ. ಜನಾರ್ದನ್ ರೆಡ್ಡಿ ಅವರು ಇರ್ಬೋದು, ಶ್ರೀರಾಮುಲು ಅವರು ಇರ್ಬೋದು, ಸೋಮಶೇಖರ್ ರೆಡ್ಡಿ ಅವರು ಇರ್ಬೋದು, ಎಲ್ಲರೂ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು, ನಿಮ್ಮ ಒಬ್ಬ ಕಾರ್ಯಕರ್ತನಿಗೂ ನೋವಾಗಲಿಕ್ಕೆ ಅವರು ಬಿಡೋದಿಲ್ಲ. ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇವೆ. ಏನೇ ಮಾಡಲಿ ಈ ಕಾಂಗ್ರೆಸ್ ಅವರಿಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನ ಮಾನ್ಯ ಅಶೋಕ್ರವರು, ವಿಜೇಂದ್ರ ಅವರು, ನಾವು ನಮ್ಮ ಎಲ್ಲ ಮುಖಂಡರುಗಳು ಸೇರಿ ಮಾಡೇ ಮಾಡ್ತೇವೆ. ಏನು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತೇಳಿ ಬಂದ್ರಿ, ತೊಡೆ ತಟ್ಟಿ ಬಂದ್ರಿ. ಇವತ್ತು ನೀವೇ ಮಾಡಿರೋದು ರಿಪಬ್ಲಿಕ್. ಇಲ್ಲಿಯವರೆಗೂ ಹೋರಾಟಗಳು ನಡೀತಿದ್ವು, ಪ್ರಜಾಪ್ರಭುತ್ವಾತ್ಮಕವಾಗಿ ನಡೀತಿದ್ವು. ಆದರೆ ಈ ರೀತಿ ಗುಂಡು ಸಿನಿಮಾಗಳಲ್ಲಿ ಮಾತ್ರ ನೋಡಿದ್ವಪ್ಪ ನಾವು. ಇದು ನೇರವಾಗಿ ನೋಡ್ಬೇಕಂತಂದ್ರೆ ಬಳ್ಳಾರಿಗೆ ಬರ್ಬೇಕು ಇನ್ನು ಮೇಲೆ ಅಂತ ಆಯ್ತು. ಇದು ಅಕ್ಷಮ್ಯ ಅಪರಾಧ. ಇದು ಸರ್ಕಾರ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸರ್ಕಾರವೇ ಬೆಲೆ ತೆರಬೇಕಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಇದರಲ್ಲಿ ರಾಜಕಾರಣ ಮಾಡದೆ ಸತ್ಯವನ್ನು ಹೊರಗೆ ತರತಕ್ಕಂಥ ಕೆಲಸ ಮಾಡಬೇಕು. ನೀವೀಗ ಯಾರ್ಯಾರಿಗೋ ಏನೋ ಒಂದು ಸಣ್ಣ ವಿಷಯ ಬಂದ ತಕ್ಷಣನೇ ಸೆಕ್ಯೂರಿಟಿ ಬೀಫ್ ಅಪ್ ಮಾಡ್ತಿರಲ್ಲ ನಿಮ್ಮ ಕಾರ್ಯಕರ್ತಗಳಿಗೆ. ಈಗ ಶ್ರೀರಾಮುಲುಗೆ, ಜನಾರ್ದನ್ ರೆಡ್ಡಿಗೆ ಏನ್ ಮಾಡಿದಿರಿ ನಿನ್ನೆ 3 ದಿವಸದಿಂದ? ಇಷ್ಟೆಲ್ಲ ಆದಾಗ ಸೆಕ್ಯೂರಿಟಿ ಹೆಚ್ಚಿಸಿದ್ದೀರಾ? ಯಾಕೆ ಎಲ್ಲ ಪತ್ರಿಕೆಗಳು ಬರಲಿಲ್ಲ? ಇದು ಸರ್ಕಾರದ ಲೋಪದಿಂದ ಇದೆಲ್ಲ ನಡೀತಾ ಇರತಕ್ಕಂಥದ್ದು ಅಂತೇಳಿ ನಾನು ಈ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದೇನೆ. ಕೇಳೋದಿದೆಯಾ?